ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ಇದನ್ನು ನೀವು ನಾನ್ ವೆಜ್ ಐಟಮ್ ಅಂದ್ಕೊಂಡ್ರಾ? ಇಲ್ಲ, ಇದು ನೀರಲ್ಲಿ ಬೆಳೆಯುವ ಒಂದು ತರಕಾರಿ. ಇದನ್ನು ಕೆಲವರು ಹಣ್ಣು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಇದು ಹಣ್ಣಲ್ಲ, ತರಕಾರಿ. ಇದನ್ನು ನೀರ್ಫಲ, ಸಿಂಗಾಡೆ ಅಥವಾ ಮುಳ್ಳುಕೊಂಬು ಬೀಜ ಎಂದು ಕರೆಯುತ್ತಾರೆ. ಇದು ನಿಮಗೆ ಬಿಗ್ ಬಾಸ್ಕೆಟ್, ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನಲ್ಲಿ ಸಿಗುತ್ತದೆ. ಈ ವಾಟರ್ ಚೆಸ್ಟ್ನಟ್ ತುಂಬ ಉಪಯುಕ್ತವಾಗಿದೆ. ಇದರಿಂದ ವೆಯ್ಟ್ ರಿಡ್ಯೂಸ್ ಆಗುತ್ತೆ, ಶುಗರ್ ಕಂಟ್ರೋಲಲ್ಲಿರುತ್ತೆ ಮತ್ತು ಇಮ್ಯುನಿಟಿ ಪವರ್ ಕೂಡ ಹೆಚ್ಚುತ್ತದೆ. ಜೊತೆಗೆ ಹೈಡ್ರೇಷನ್, ಡೈಜೆಷನ್ ಹಾಗೂ ಹಾರ್ಟ್ ಹೆಲ್ತ್ಗೆ ಕೂಡ ಒಳ್ಳೆಯದು. ಈ ನೀರುಫಲ ಅಥವಾ ವಾಟರ್ ಚೆಸ್ಟ್ನಟ್ನಿಂದ ಚಾಟ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡ್ತೇನೆ. ವಾಟರ್ ಚೆಸ್ಟ್ನಟ್ ಚಾಟ್ ಮಾಡಲು ಬೇಕಾದ ಪದಾರ್ಥಗಳು: ವಾಟರ್ ಚೆಸ್ಟ್ನಟ್ 1/2 kg, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ 2 ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಕೊತ್ತಂಬರಿ, ಮೆಣಸಿನಕಾಯಿ 3, ಸೋಂಪು ಪೌಡರ್ 1/4 ಚಮಚ, ಧನಿಯಾ ಪೌಡರ್ 1/4 ಚಮಚ, ಗರಂ ಮಸಾಲ ಪೌಡರ್ 1/4 ಚಮಚ, ಕಾಳು ಮೆಣಸಿನ ಪುಡಿ 2 ಚಿಟಿಕೆ, ಜೀರಿಗೆ ಪುಡಿ 1/4 ಚಮಚ, ಅರಿಶಿನ 1 ಚಿಟಿಕೆ, ಚಾಟ್ ಮಸಾಲ 1 ಚಿಟಿಕೆ, ಅಚ್ಚ ಖಾರದ ಪುಡಿ 1/4 ಸ್ಪೂನ್. ವಾಟರ್ ಚೆಸ್ಟ್ನಟ್ ಹೇಗಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ಹಾಗೇನೂ ತಿನ್ಬೋದು. ಒಲೆಯ ಮೇಲೆ ಕುಕ್ಕರನ್ನಿಟ್ಟು ಎಲ್ಲ ವಾಟರ್ ಚೆಸ್ಟ್ನಟ್ಟನ್ನು ಹಾಕಿಕೊಳ್ಳೋಣ. 1 ಲೋಟದಷ್ಟು ನೀರನ್ನು ಹಾಕಿ, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳೋಣ. ನಂತರ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 4 ವಿಷಲ್ ಕೂಗಿಸಿಕೊಳ್ಳಬೇಕು. ಈಗ ಬೆಂದಿರುವ ವಾಟರ್ ಚೆಸ್ಟ್ನಟ್ಟನ್ನು ತೆಗೆದುಕೊಂಡು ತಣ್ಣಗಾದ ಮೇಲೆ ಸಿಪ್ಪೆಯನ್ನು ಸುಲಿದುಕೊಳ್ಳಬೇಕು. ನೋಡಿ, ಎಲ್ಲವನ್ನು ಈ ರೀತಿ ಸಿಪ್ಪೆಯಿಂದ ಬೇರ್ಪಡಿಸಿಕೊಳ್ಳಬೇಕು. ಒಲೆಯ ಮೇಲೆ ಬಾಣಲಿಯನ್ನಿಟ್ಟು ತುಪ್ಪವನ್ನು ಹಾಕಿಕೊಳ್ಳೋಣ. ಈಗ ಇದಕ್ಕೆ ಜೀರಿಗೆ ಹಾಗೂ ಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಇದು ಫ್ರೈ ಆದ ನಂತರ ಬಿಡಿಸಿಟ್ಟುಕೊಂಡಿರುವಂಥ ಎಲ್ಲ ವಾಟರ್ ಚೆಸ್ಟ್ನಟ್ಗಳನ್ನು ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ 5 ರಿಂದ 6 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಳೋಣ. ನಂತರ ಇದಕ್ಕೆ ತೆಗೆದಿಟ್ಟಿರುವ ಎಲ್ಲ ಮಸಾಲ ಪೌಡರ್ಗಳನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಳೋಣ. ಮೊದಲೇ ಉಪ್ಪು ಹಾಕಿರುವುದರಿಂದ ಈಗ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಬೇಕು. ಎಲ್ಲ ಮಸಾಲ ಪೌಡರ್ ಹಾಗೂ ಉಪ್ಪನ್ನು ಹಾಕಿ 5 ನಿಮಿಷ ಫ್ರೈ ಮಾಡಿದ ಮೇಲೆ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ಈಗ ವಾಟರ್ ಚೆಸ್ಟ್ನಟ್ ಚಾಟ್ ಸವಿಯಲು ಸಿದ್ಧ. ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.